ಸಂತಸದಲ್ಲಿರಬೇಕಾದಂಥ ಸಮಯ. ಯಾಕಂದರೆ ಒಂದು ಭಾಗದಲ್ಲಿ ವರ್ಣನ ಕೃಪೆ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕೆಲಸದ ಜೋರಾಗಿ ಕೂಡ ಬರ್ತಾನೆ, ಅದು ಅವನ ಸ್ವಭಾವ ಅಂತ ಹೇಳಿದ್ರು. ಆದರೆ ಪ್ರಕೃತಿ ನಿಯಮದಂತೆ ಬರಬೇಕಾದ ಸಮಯದಲ್ಲಿ ಮಳೆಯೆಲ್ಲ ಬರಬೇಕು, ಎಲ್ಲ ಸಮೃದ್ಧಿ ಆಗಬೇಕು ಅನ್ನುವ ಪ್ರಾರ್ಥನೆಯು ನಮ್ಮದು. ಇವತ್ತು ಒಂದು ಸುದಿನ ಅಂತ ನಾವು ಹೇಳ್ಬೋದು. ಮಂಗಳೂರು ಕಡೆ ಬೇರೆ ಕಾರ್ಯಕ್ರಮಕ್ಕೆ ಬರುವವರು ಇರುವುದರಿಂದ ಮತ್ತು ಇಲ್ಲಿಗೂ ನಾವು ಬರ್ತೇವೆ ಅಂತ ನಾವು ಮಾತು ಕೊಟ್ಟ ಕಾರಣದಲ್ಲಿ ಬಂದು ನಿಮ್ಮೊಂದಿಗೆ ಇದ್ದುಕೊಂಡು ಹೋಗುವ ಪ್ರಯತ್ನ ಮಾಡ್ತೇವೆ. ಬರುವಾಗ ಸ್ವಲ್ಪ ತಡ ಆಗಿದೆ, ಇವತ್ತು ಜನರ ಸಂದಣಿ ಇರುವುದರಿಂದ ಬರುವಾಗ ಸ್ವಲ್ಪ ತಡ ಆಗಿದೆ. ಇವತ್ತು ಶ್ರದ್ಧೆಯಿಂದ ನೀವೆಲ್ಲ ಇಲ್ಲಿ ಸೇರಿಕೊಂಡು ಬಹುಶಃ ನಮ್ಮನ್ನು ಬರಬೇಕು ಅಂತ ನೀವು ಕೇಳಿಕೊಂಡಂತೆ ನಾವು ಬಂದಿದ್ದೇವೆ. ನಮಗೂ ಸಂತಸ ಇದೆ. ಯಾಕಂದರೆ ಬದುಕಿನ ಲಕ್ಷ್ಯ ಏನು ಅಂತ ಒಂದು ಪ್ರಶ್ನೆ ಎಲ್ಲರಲ್ಲಿ ಇರುವಂಥದ್ದು. ಬದುಕಿನ ಲಕ್ಷ್ಯ ಏನು ಅಂತ ನಾವು ನಮ್ಮನ್ನು ಪಾರಮಾರ್ಥಿಕವಾಗಿ ತೊಡಗಿಸಿಕೊಂಡಾಗ ಆನಂದದ ಒಂದು ಅನುಭೂತಿ ನಮ್ಮಲ್ಲಿ ಆಗಲಿಕ್ಕೆ ಸಾಧ್ಯತೆ ಇದೆ. ಇದ್ರ ಬಗ್ಗೆ ನಾವು ಸ್ವಲ್ಪ ಉಪನಿಷತ್ಕಾರ ಬಗ್ಗೆ ಸ್ವಲ್ಪ ನಾವು ಅವಲೋಕನ ಮಾಡಿದ್ವಿ. ಈಗಾಗಲೇ ಹೇಳಿದೆವು. ಹೇಳ್ತಾರೆ, ಒಂದ್ಸಲ ಬ್ರಹ್ಮದೇವ ಏನು ಮಾಡ್ತಾನಂದ್ರೆ ಎಲ್ಲರನ್ನ ಕರೆಸಿಕೊಡ್ತಾನೆ. ರಾಕ್ಷಸರನ್ನು ಬರ ಹೇಳ್ತಾನೆ, ದೇವತೆಗಳನ್ನು ಕರೆಸಿಕೊಡುತ್ತಾನೆ, ಜೊತೆಗೆ ಮನುಷ್ಯನ ಸೇರಿಕೊಳ್ತಾನೆ. ಈ ಮೂರು ವರ್ಗದವರು ಸೇರಿಕೊಂಡಾಗ ಎಲ್ಲರೂ ಕೇಳಿದ್ರು, ಬ್ರಹ್ಮದೇವ ಏನಾದರೂ ನಮಗೆ ಒಳ್ಳೆಯದನ್ನ ಹೇಳು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ನಮಗೆ ಬಿಟ್ಟು ನಾವು ಅದನ್ನು ವಿಮರ್ಶೆ ಮಾಡಬೇಕು. ಅದರ ಬಗ್ಗೆ ಮತ್ತೆ ಬಗ್ಗೆ ಇನ್ನೊಂದು ವಿಚಾರವನ್ನು ಮುಂದಿಡ್ತೇವೆ. ಈಗ ನಮಗೆ ಹೇಳಿದ್ದಿರುವಂಥದ್ದು ಏನದು ನಮಗೆ ಒಳ್ಳೆಯದನ್ನ ಹೇಳುವ ಅನ್ನುವಾಗ ಬ್ರಹ್ಮದೇವ ಏನು ಹೇಳ್ತಾನಂದ್ರೆ, ದೇವತೆಗಳು ಮುಂದೆ ಬಂದರು, ರಾಕ್ಷಸರು ಇದ್ರು, ಮನುಷ್ಯನು ಬಂದಿದ್ದಾನೆ. ಎಲ್ಲರಿಗೆ ಹೇಳುವಾಗ ಮೊದಲಾಗಿ ಯಾರಿಗೆ ಹೇಳುದು? ದೇವತೆಗಳಿಗೆ ಹೇಳ್ತಾನೆ, ನಿನಗೆ ದ ಅನ್ನುವಂಥ ಅಕ್ಷರವನ್ನು ಮಾತ್ರ ಹೇಳ್ತಾನೆ, ನಿನಗೆ ದ. ಮತ್ತೆ ಮುಂದೆ ರಾಕ್ಷಸಗಳಿಗೆ ನನಗೇನಪ್ಪ, ನೀನಾಗೂ ದ. ಮನುಷ್ಯ ಹೇಳ್ತಾನೆ, ನನಗೆ ನೀನಿಗೂ ದ. ಈ ತ್ರಿದಕಾರದ ಮಹತ್ವವನ್ನು ಒಮ್ಮೆ ವಿಮರ್ಶೆ ಮಾಡಿದರೆ, ಸ್ವಲ್ಪ ಆತ್ಮ ಅವಲೋಕನ ಅಂತಿದೆ ನೋಡಿ, ಅದನ್ನು ಅವಲೋಕನ ಮಾಡಿದರೆ ಏನು ವಿಚಾರ ಸಿಗ್ತದೆ ಅಂತ ನೋಡಿಕೊಂಡು ದೇವತೆಗಳು ಯೋಚನೆ ಮಾಡ್ತಾರೆ, ನಾವು ದೇವತೆಗಳು ಯಾಗಿರಬೇಕು? ಇಂದ್ರಿಯ ನಿಗ್ರಹ ನಮಗೆ ಮುಖ್ಯವಾಗಿರುವಂಥದ್ದು. ನಾವು ದೇವತೆಗಳು, ಆದ್ರಿಂದ ದಮೆಯುಳ್ಳವರಾಗಬೇಕು. ದಮೆಯಿಲ್ಲದ ದೇವತೆ ಆಗಬೇಕು ಹೇಗೆ? ಅದರಿಂದ ನಾವು ದಮೆಯನ್ನ, ಆ ದಕಾರದಲ್ಲಿ ದಮೆಯನ್ನ ಸೇರಿಸಿಕೊಳ್ಳಬೇಕಾಗುತ್ತದೆ ಅಂತ ಅವರವರಲ್ಲಿ ಸೇರಿಸಿಕೊಳ್ಳಲು ಪ್ರಯತ್ನ ಮಾಡ್ತಾರೆ. ಆದರೆ ಎರಡನೇದು ರಾಕ್ಷಸರು ಯೋಚನೆ ಮಾಡ್ತಾರೆ, ನಮಗೇನು ದಕಾರದ ಬಗ್ಗೆ, ಈ ತ್ರಿದಕಾರನ ಮಹತ್ವ ಏನು ಎಲ್ಲ ಕುತೂಹಲ ಇರುವಂಥದ್ದು. ಆದರೆ ಅಲ್ಲಿ ಆ ದಕಾರಕ್ಕೆ ರಾಕ್ಷಸರು ಹೇಳ್ತಾರೆ, ಹೇಳ್ತಾರೆ, ಏನು ಮಾರ ರಾಕ್ಷಸರ ದಯೆಯೇ ಇಲ್ಲ ಅಂತ. ದಯೆ ಇಲ್ಲದವರು ರಾಕ್ಷಸರು ಅಂತ ಹೇಳ್ತಾರೆ. ಆದ್ರಿಂದ ನಾವು ದಯಾವಂತರಾಗಬೇಕು, ನಾವು ದಾನವರು ಈ ರೀತಿ ಇರಬಾರದು, ಅದರಿಂದ ದಯಾಪೂರ್ಣವಾಗಿರಬೇಕು. ದಯೆಯೇ ಧರ್ಮದ ಮೂಲವಯ್ಯ ಅಂತ ಕೆಲವರ ಮಾತಿದೆ. ಏನದು ದಯೆ ಅನ್ನುವಂಥದ್ದು? ಧರ್ಮದ ಒಳಗೆ ಇರಬೇಕಾಗಿರುವಂಥದ್ದು. ಧರ್ಮದ ದಶಗುಣಗಳನ್ನು ಹೇಳ್ತಾರೆ, ವಿಸ್ತಾರ ಮಾಡೋದು ಅಷ್ಟು ಸಮಯ ನಮಗಿಲ್ಲ. ಆದರೂ ದಯೆಯೇ ಧರ್ಮದ ಮೂಲವಯ್ಯ ಅದನ್ನು ತಿಳ್ಕೊಳ್ಳುವಾಗ ರಾಕ್ಷಸರು ಹಾಗೆ ತಿಳ್ಕೊಂಡು, ಈ ದಾನವಾದ ಮೇಲೆ ಮಾನವ ಏನು ಮಾಡ್ತಾನೆ, ನನಗೂ ದಕಾರ ಹೇಳಿದಾರಲ್ಲಪ್ಪ, ಏನಿರಬಹುದು ದಕಾರ ಅಂತ ಯೋಚನೆ ಮಾಡಿದ್ರೆ ಅವನಲ್ಲಿ ದಾನ ಬುದ್ಧಿ ಇರಬೇಕು. ದಾನ ಬುದ್ಧಿ ಇಲ್ಲದ್ರೆ ಅವ ದಾನವಾಗ್ತಾನೆ. ಅದರಿಂದ ದಾನ ಬುದ್ಧಿಯವನಾಗಬೇಕು. ಈ ತ್ರಿದಕಾರ ಬರೇ ಒಬ್ಬನಿಗಲ್ಲ, ಒಂದು ದೇವತೆಗಲ್ಲ, ಒಂದು ರಾಕ್ಷಸರಿಗೂ ಅಲ್ಲ, ಎಲ್ಲ ಮನುಷ್ಯರಲ್ಲಿ ಈ ರಾಕ್ಷಸ ಗುಣವೂ ಇರುತ್ತದೆ, ದೇವತೆಗಳ ಗುಣವೂ ಇರುತ್ತದೆ, ಮನುಷ್ಯನಾಗೆ ಅವನ ಗುಣವೂ ಇರುತ್ತದೆ. ಆದ್ರಿಂದ ಮನುಷ್ಯನಲ್ಲಿ ಈ ಮೂರು ಕೂಡ ಹೇಗೆ ಇರುತ್ತದೆ ಅಂತ ಉಲ್ಲೇಖ ಮಾಡಿದರೆ ತುಂಬಾ ವಿಸ್ತಾರವಾದ ಒಂದು ಪ್ರವಚನವನ್ನ ಮಾಡಬಹುದು. ಈ ದಕಾರಗಳಲ್ಲಿ ಧಮೆ ಏನು ಅಂತ ಒಂದಷ್ಟು ಹೇಳಿಕ್ ಹೋದ್ರೆ ತುಂಬಾ ವಿಚಾರ ಇರ್ತದೆ ಅದರಲ್ಲಿ. ಈ ದಾನದ ಬುದ್ಧಿ ಬಗ್ಗೆ ಏನು ಅಂತ ಹೇಳಿದ್ರೆ ಅದರಲ್ಲೂ ಹೇಳಬಹುದು. ದಾನದಲ್ಲೂ ಮೂರು ರೀತಿ ಇದೆ ದಾನ. ಸಾತ್ವಿಕವಾದ ದಾನ ಅಂತ ಒಂದು, ರಾಜಸ ದಾನ ಅಂತ ಇನ್ನು ನಾವು ತಾಮಸ ದಾನ ಅಂತ ಇನ್ನೊಂದು. ಆದ್ರೆ ತಪಸ್ಸಲ್ಲೂ ಮೂರು ರೀತಿ ಇದೆ. ಕೃಷ್ಣ ಅಂತ ಇದ್ದಾನೆ, ಪ್ರೇಮದ ರೂಪ. ಆದ್ರೆ ನಾವು ಹೇಳಬಹುದು ಈ ದಾನದಲ್ಲಿ, ಯಜ್ಞದಲ್ಲಿ ಅಥವಾ ತಪಸ್ಸಿನಲ್ಲಿ ಈ ಮೂರು ಭಗವಂತನ ಅನುಸಂಧಾನಕ್ಕೆ ಇರುವಂತ ದಾರಿಗಳು ಉಂಟೆ. ಭಗವಂತನ ಅನುಸಂಧಾನ ಹೇಗೆ ಮಾಡಬಹುದು?
ಯಜ್ಞದ ಮೂಲಕವಾಗಿ, ದಾನದ ಮೂಲಕವಾಗಿ, ತಪಸ್ಸಿನ ಮೂಲಕವಾಗಿ ಇರ್ತಾರೆ. ಆದ್ರೆ ಈ ಮೂರರಲ್ಲೂ ಕೂಡ ರಾಜಸ ತಪಸ್ಸು, ಸಾತ್ವಿಕ ಅಂತ ಇದೆ, ಮತ್ತೆ ಇನ್ನು ತಾಮಸ ಅಂತ ಇದೆ. ದಾನದಲ್ಲೂ ಇದೆ, ತಪಸ್ಸಿನಲ್ಲೂ ಇದೆ. ಇಂದ್ರಾರಿ ಅಂತ ನೀವು ಕೇಳಿರ್ಬೋದು. ಇಂದ್ರಜಿತ್ ಏನು ಮಾಡಿದಂದ್ರೆ ಅವನ ಮಾಯಾಲೋಕ ಸೃಷ್ಟಿ ಮಾಡಿಕೊಂಡು ಏನು ಸೀತೆ ಅಂತ ಹೇಳಿಕೊಂಡು ಹನುಮಂತನ ಮುಂಭಾಗದಲ್ಲೇ ತಲೆಯನ್ನ ಕಡಿದ. ಆದ್ರೆ ಅದು ಸೀತೆಯೋ ಅಂತ ನೋಡ್ಬೇಕಾದ್ರೆ ಜಾಂಬವಂತರ ಜ್ಞಾನ ಬೇಕಾಗ್ತದೆ. ಹನುಮಂತನಿಗೆ ಅರಿವು ಮುಟ್ಟಿದೆ, ಅಲ್ಲಪ್ಪ ಅದು ಸೀತೆ, ನೀವು ಸ್ವಲ್ಪ ಏನೋ ಮಂಗಾಗಿದ್ದಿ, ನೋಡಿ ಇನ್ನೊಮ್ಮೆ ನೋಡಿ. ನಮಗೂ ಅಷ್ಟೇ ಜ್ಞಾನ ಅನ್ನೋದು ಬೇಕು. ಹೇಳ್ತಾರೆ ಎರಡು ಶಬ್ದ ನಿಮ್ಮಲ್ಲಿ ಇಡಬೇಕು ನಾವು. ಬಂದರೆ ಹೋಗದ, ಹೋದರೆ ಬಾರದ. ಎರಡು ಸಂಗತಿಗಳು. ಬಂದರೆ ಹೋಗದ, ಹೋದರೆ ಬಾರದ. ಈ ಚೋದಿರ್ಬೋದು, ಏನಪ್ಪ ಇದು ಸುಮ್ಮನೆ ಏನೋ ಹೇಳ್ತಾರಲ್ವಾ ಇದರಲ್ಲಿ. ಅದರಲ್ಲಿ ವಿಷಯ ಏನಂದ್ರೆ, ಬಂದರೆ ಹೋಗದ ಅಂದ್ರೆ ಮನುಷ್ಯನಲ್ಲಿ ಜ್ಞಾನ ಒಮ್ಮೆ ಉತ್ಪತ್ತಿ ಆದ್ರೆ ಮತ್ತದು ಹೋಗೋದೇ ಇಲ್ಲ, ಅದನ್ನು ಉಳಿದುಕೊಳ್ಳುತ್ತದೆ. ಅದು ಜ್ಞಾನ ಗಂಗೆಯಾಗಿ ಹರಿಯುತ್ತದೆ, ಅದನ್ನ ಜ್ಞಾನ ಅಂತ ಹೇಳಿದ್ರು. ಬಂದರೆ ಹೋಗದ, ಹೋದರೆ ಬಾರದ. ಹೋದರೆ ಬಾರದ ಯಾವುದಂದ್ರೆ ಮಾನ. ಅದು ಮತ್ತೆ ಹೋದ್ರೆ ಬರಲಿಲ್ಲ. ಚಾಣಕ್ಯ ಏನ್ ಹೇಳ್ತಾನೆ ಅದ್ರ ಬಗ್ಗೆ ತುಂಬಾ ಸುಂದರವಾಗಿ ವಿಶ್ಲೇಷಣೆ ಮಾಡ್ತಾರೆ. ಏನದು ಮಾನ ಅಂದ್ರೆ ಏನು ಕೇಳ್ತಾರೆ. ಧನದ ಬಗ್ಗೆ ಯಾರು ಚಿಂತೆ ಮಾಡುತ್ತಾರೋ ಅವರು ಅಧಮರು. ಬರೇ ಧನದ ಬಗ್ಗೆ ಮಾತ್ರ, ಗಳಿಕೆಗೆ ಮಾತ್ರ, ಸಂಪತ್ತಿಗೆ ಮಾತ್ರ ನೋಡೋದು, ಹಣ ಗಳಿಕೆ ಮಾಡುವುದು ಹೇಗೆ. ಆದ್ರೆ ಇನ್ನೊಂದು ಭಾಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹಣ ಮತ್ತೆ ಧನ ಮತ್ತೆ ಮಾನ ಅಂತ ಈ ಎರಡನ್ನು ಯಾರು ಚಿಂತನೆ ಮಾಡ್ತಾರೆ ಅವರು ಮಧ್ಯಮರು ಅಂತ ಹೇಳ್ತಾರೆ. ಆದರೆ ಮಾನದ ಬಗ್ಗೆಯೇ ಚಿಂತನೆ ಮಾಡುವ ಒಬ್ಬ ಇರ್ತಾನೆ, ಅವ ಉತ್ತಮ ಅಂತ ಹೇಳ್ತಾರೆ. ಇದು ಚಾಣಕ್ಯನ ಒಳನುಡಿ ಅಂತ ನಾವು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಬಂದರೆ ಹೋಗದ, ಹೋದರೆ ಬಾರದ ವಿಷಯ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಇದನ್ನ ಉಳಿಸಬೇಕಾದ್ರೆ, ಗಳಿಸಬೇಕಾದ್ರೆ ಸರ್ಕಾರದ ಮಹತ್ವ ಇದೆ. ಅದನ್ನು ನಮ್ಮಲ್ಲಿ ಅಳವಡಿಕೆ ಮಾಡಿಕೊಳ್ಳಬೇಕು, ಆಚರಣೆ ಮಾಡಿಕೊಳ್ಳಬೇಕು. ಈ ಸಮಾಜದಲ್ಲಿ ನಾವು ನೋಡ್ತೇವೆ, ಸಗುಣದಿಂದ ನಿರ್ಗುಣದೆಡೆಗೆ ಅಂತ ಒಂದು ಮಾತಿದೆ. ಸಗುಣ ಅಂದ್ರೆ ಕಾಣುವಂಥದ್ದು, ನಿರ್ಗುಣ ಅಂದ್ರೆ ಕಾಣದಿರುವಂಥದ್ದು. ಒಂದು ಸಗುಣ ಮತ್ತು ನಿರ್ಗುಣ ಸ್ವಲ್ಪ ಆಳವಾದ ಆಧ್ಯಾತ್ಮದ ಚಿಂತನೆ ಇದರಲ್ಲಿ ಅಡಗಿದೆ. ಆದರೆ ನೇರವಾಗಿ ಇಲ್ಲ ಅನ್ನೋದು ವಾದಕ್ಕೆ ಸಿಲುಕುವಂಥದ್ದಲ್ಲ. ಆರಂಭದಲ್ಲಿ ಇದು ಏನು ಅಂತ ನಮ್ಗೆ ಗೊತ್ತಾಗಬೇಕು, ಆಪ್ತದಿಂದ ಗೊತ್ತಾಗ್ತದೆ. ಇದು ನೋಡಿ ಒಳ್ಳೆದೋ ಕೆಟ್ಟದೋ ಅಂತ ದೂರದಿಂದ ಹೇಳ್ಬೋದು, ಚಿಂತನೆ ಮಾಡಿ ಹೇಳ್ಬೋದು. ಬಣ್ಣವನ್ನು ನೋಡಿಕೊಂಡು ಈಗೆಲ್ಲ ಬಣ್ಣ ಬೇರೆ ಬೇರೆ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಹೌದು, ಅದು ಹಣ್ಣು ಮಾಡಿಸಿದ್ದು, ಹಣ್ಣು ಆದದ್ದು ತಿನ್ನಬಹುದು, ತಿನ್ನಬಾರ್ದು, ಸಿಪ್ಪೆಯಲ್ಲಿ ಏನಿದೆ ಪ್ಲಾಸ್ಟಿಕ್ ಹಚ್ಚಿದಾಗ ಅದಕ್ಕೆ ಏನು ವ್ಯಾಕ್ಸ್ ಹಾಕಿರ್ತಾರೆ. ಅದಕ್ಕೆ ನೋಡಿ ನೀರಲ್ಲಿ ಬಿಸಿನೀರಾಗಿದೆ ಎಲ್ಲವರೆಗೆ ಬರ್ತದೆ, ನಾನು ಇದ್ದೇನೆ ಅಂತ ಹೇಳ್ತಾರೆ. ಅದನ್ನು ಕಚ್ಚಿ ತಿನ್ನುವುದು ಒಂದು ಪರಿಪಾಠ ಆಗಿದೆ. ಆದರೂ ಯಾಕೆ ತಿನ್ನಬೇಕು? ಅದೇ ಈಗ ನಮಗೆ ಬೇಕಾಗಿರುವಂತ ವಿಚಾರ ಯಾವುದು ಅಂತ ಹೇಳಿದ್ರೆ, ದಕಾರದ ಬಗ್ಗೆ ನಾವು ಚಿಂತನೆ ಮಾಡಿದ್ದೇವೆ. ದಮೆ, ದಾನ ಮತ್ತೆ ಇನ್ನು ಎಲ್ಲ ತಿಳ್ಕೊಂಡಾಗ ಎಲ್ಲ ಇರಬೇಕಾದಂತ ವಿಚಾರ. ಆದ್ರೆ ಬದುಕಿಗೆ ಒಂದು ದಾರಿ ಇದೆ. ಪುಟ್ಟ ಬಾಲಕನ ದಿಟ್ಟ ಹೆಜ್ಜೆ ಅಂತ ಒಂದು ಮಾತಿದೆ. ಆ ಧೀರ ಯಾರು ಅಂತ ಕೇಳಿದ್ರೆ ಮತ್ತೆ ಯಾರು ಅಲ್ಲ, ನಚಿಕೇತನ ಬಗ್ಗೆ ನಾವು ಹೇಳುದು. ನಚಿಕೇತ ಅನ್ನುವಂಥ ಪುಟ್ಟ ಬಾಲಕ ಏನು ಯಮಲೋಕಕ್ಕೆ ಹೋಗಿದ್ದು ಮತ್ತೆ ತುಂಬಾ ಇದೆ. ಯಾಕೆ ಅಲ್ಲಿ ಹೋಗ್ಬೇಕಾಯ್ತು, ಯಾಕೆ ಕಳಿಸಿದ, ಇದೆಲ್ಲ ಒಂದು ಪ್ರಶ್ನಾರ್ಥಕವಾಗಿ ಉಳಿಯುತ್ತದೆ. ಅದು ಆ ಕಾಲದ ವಿಚಾರಗಳನ್ನು ನಾವು ಗಮನಿಸಬೇಕು. ಈಗ ತತ್ವಜ್ಞಾನ ಅಂತ ಒಂದು ಭಾಗ, ತಂತ್ರಜ್ಞಾನ ಅಂತ ಇನ್ನೊಂದು ಭಾಗ. ಈಗಾಗಲೇ ಹಾಕಿಬಿಟ್ಟು ಬರಕ್ಕಿದೆ. ಯಾಕೆ ಬೇಕಾಯ್ತು ತಂತ್ರಜ್ಞಾನದ ಮಹತ್ವ ಮೊದಲು. ಆದ್ರಿಂದ ತಂತ್ರಜ್ಞಾನ ಅನ್ನುವಂಥದ್ದು ಯಾರಿಗೆ ರೂಪಿತವಾಗಿದೆ ಅಂತ ಕೇಳಿದ್ರೆ, ಮನುಷ್ಯನ ಅನುಕೂಲತೆಗಳನ್ನ ಸ್ವಲ್ಪ ಅನುಭವಿಸಲಿಕ್ಕೆ ಬೇಕಾದ ರೀತಿಗೆ ಬೇಕಂತೆ ಅದು ಜೋಡಣೆ ಆಗುತ್ತಾ ಬಂದಿದೆ. ಬೇಸ್ ಮೇಕರ್ ಅನ್ನು ಇಡ್ತಾರೆ, ಹೃದಯವನ್ನು ಸ್ವಲ್ಪ ಓಡಿಸಬಹುದು, ಹೃದಯವನ್ನು ಪಾತ್ರ ನೋಡಿ, ಆದ್ರೆ ಉಳಿಸಿಕೊಡ್ಲಿಕ್ಕೆ ಆ ರೀತಿ ಒಂದು ಪ್ರಯತ್ನವೂ ಆಗ್ತದೆ. ಅದು ಯಾಂತ್ರಿಕ ಬದುಕು. ಯಾಂತ್ರಿಕ ಬದುಕಲ್ಲಿ ಯಂತ್ರಗಳು ಹೃದಯವನ್ನು ಅಂದ್ರೆ ಒಳಭಾಗವನ್ನು, ದೇಹದ ಒಳಭಾಗವನ್ನು ಸೇರಿಕೊಂಡ್ರೆ ಆಶ್ಚರ್ಯ ಇಲ್ಲ. ಆದರೆ ಇದರ ಜೊತೆಗೆ ತತ್ವಜ್ಞಾನವು ಬೇಕು. ಅದಕ್ಕೆ ಹೇಳ್ತಾರೆ, ತಂತ್ರಜ್ಞಾನ ಯಾವುದನ್ನ ರೂಪಿಸಿಕೊಡುತ್ತದೆ ಅಂತ ಹೇಳಿದ್ರೆ, ಬಹಿರಂಗದ ಸುಖಗಳನ್ನು ಅನುಭವಿಸಲಿಕ್ಕೆ ಬೇಕಾಗಿರುವಂತ ಎಲ್ಲವನ್ನೂ ಜೋಡಿಸಿಕೊಡುತ್ತದೆ. ಆದರೆ ಅಂತರಂಗದ ಸುಖಕ್ಕೆ, ಅಂತರಂಗದ ಅನುಭವಕ್ಕೆ ಈ ಯಂತ್ರಗಳು ಸಣ್ಣ. ಅದಕ್ಕೆ ಹೇಳ್ತಾರೆ, ಯಾವುದೇ ಸಾಧನಗಳು ರೂಢಿಯಾಗಿದ್ದರೂ ಕೂಡ ನೀವು ಸ್ವಲ್ಪ ನೋಡಿ ಅದ್ರ ಬಗ್ಗೆ ಎಲ್ಲ ಯಂತ್ರಗಳು ಉಂಟು. ಆದರೆ ಮಾನವನ ನಿಗೂಢವಾದ ಮನಸ್ಸಿನ ಬಗ್ಗೆ ಅದನ್ನು ಅಳತೆ ಮಾಡುವಂತ ಮಾನದಂಡ,
ಆದ್ರೆ ತತ್ವಜ್ಞಾನ ಒಂದು ಭಾಗ, ತಂತ್ರಜ್ಞಾನ ಇನ್ನೊಂದು ಭಾಗ. ನಾವು ಹೇಳಿದ್ದು ತಂತ್ರಜ್ಞಾನವು ಇರಲಿ, ಜೊತೆಗೆ ತತ್ವಜ್ಞಾನವು ತುಂಬಿಕೊಳ್ಳಲಿ. ಹಾಗೆ ಇನ್ನಷ್ಟು ನಾವು ಬದುಕನ್ನ ವಿಕಸನಗೊಳಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಈ ನಚಿಕೇತನಿಗೆ ಮುಂದಿರುವಂತಹ ಪ್ರಶ್ನೆಗಳು ಏನು ಅಂತ ಕೇಳಿದ್ರೆ, ಯಮನಲ್ಲಿ ಕೇಳ್ತಾನೆ ಮೃತ್ಯುವಿನ ಆಚೆಗೆ ಏನು. ಎಲ್ಲರೂ ಅದನ್ನೇ ಕೇಳೋದು, ಯಾರಿಗೂ ಸಾಹಿತ್ಯ ಮನಸ್ಸಿಲ್ಲ ಬೇಡಿ. ಯಾರೋ ಒಬ್ರು ಆಸ್ಪತ್ರೆಯಲ್ಲಿ ಇದ್ರು ರೋಗಿಗಳಾಗಿ, ಅವರನ್ನ ಕೇಳಿ ಮಗನನ್ನು ಕರೆದು ಡಾಕ್ಟರ್ ಹೇಳಿದ್ರು, ನಿಮ್ದು ಎಕ್ಕೆಜಿ ಮಗ ಹೋಗು ನಂದಲ್ಲಿ ಅಮ್ಮನ ಕಣಪುನ ಇಟ್ಟೆ ಆಯ್ತು ಆಸೆ ಇದ್ದ ತೋರ್ಲೆ ಇದೆಲ್ಲ ಗೋಡೆಲ್ಲ ತೆಗೆದು ನಾನು ಅಪಾರ್ಟ್ಮೆಂಟ್ ಕೊಡ್ತೀನಿ ತೋರ್ಲೆ ನಾನು ಕೇಳಿದೆ ಯಾವುದಂತ ಕೇಳಿ ಅಂತ ಹೇಳುವಾಗ ಇವಾಗ ಕೇಳ್ತಾನೆ, ಏನ್ ಬೇಕು ಅಪ್ಪಯ್ಯ, ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾನೆ. ಕೊನೆಯ ನಿನ್ನ ಇಚ್ಛೆ ಇದ್ರೆ ಹೇಳಿಬಿಡ, ಅದನ್ನು ಪೂರೈಕೆ ಮಾಡಿಬಿಡುವ. ನನ್ನ ಕೊನೆಯ ಆಸೆ ಏನು ಅಂದ್ರೆ ಇನ್ನೊಂದು ಡಾಕ್ಟರ್ ನೋಡು. ಚೆನ್ನಾಗಿದೆ ನೋಡಿ, ಅದು ಬದುಕಬೇಕು ಅನ್ನುವಂಥದ್ದು. ಆದ್ರೆ ಬದುಕಬೇಕು ಅನ್ನೋದು ಒಂದು ಭಾಗ, ಹೇಗೆ ಬದುಕಬೇಕು ಅನ್ನುವಂಥದ್ದು ಇನ್ನೊಂದು ಭಾಗ. ಬದುಕುದು ದೊಡ್ಡ ಸಂಗತಿ ಅಲ್ಲ. ಒಂದು ಆದರ್ಶವಾದ ಬದುಕು ಅನ್ನುವಂಥದ್ದು ಒಂದು ತಪಸ್ಸಿನಂತೆ ಅಂತ ಹೇಳ್ತಾರೆ. ಆದರ್ಶ ಬದುಕು ಅಂದರೆ ಅದೊಂದು ತಪಸ್ಸೆ. ಆ ರೀತಿಯಲ್ಲಿ ಬದುಕಬೇಕು. ಯಾಕೆ ಬದುಕಬೇಕು? ಇನ್ನೊಬ್ಬರಿಗೆ ಆದರ್ಶವಾಗಿ ನಾವು ಬದುಕಿಕೊಳ್ಳುವಂತಹ ರೀತಿ ಇದೆ ಅಲ್ವಾ, ಅದು ಶ್ರೇಷ್ಠವಾಗಿದೆ. ಹೇಳ್ತಾರೆ, ಒಬ್ಬನ ಬದುಕು ಒಂದು ಸಂದೇಶವಾಗಬೇಕು. ನಾವು ಬದುಕಿದ್ರೆ ಒಂದು ಲೋಕಕ್ಕೆ ಸಂದೇಶವಾಗಬೇಕು. ಅದು ನಿಜಾರ್ಥದ ಬದುಕು ಅಂತ ನಾವು ಹೇಳ್ಬೋದು. ಆ ರೀತಿ ಬದುಕಿಗೆ ಯಾರಿಗಾದ್ರೂ ಮನಸ್ಸಿರ್ತದ? ಈ ಸೆಳೆತ ಇದೆ ಅಲ್ವಾ, ಅದಕ್ಕೆ ಈ ಯಮದೇವ ಏನ್ ಹೇಳ್ತಾನಂದ್ರೆ, ಪುಟ್ಟ ಬಾಲಕನೇ, ಈ ಮೃತ್ಯುವಿನ ಆಚೆಗೆ ನೀನು ಕೇಳುವುದಕ್ಕೆ ಬರಬೇಡ. ಮನುಷ್ಯನಿಗೆ ಎರಡು ದಾರಿ ಇದೆ ಬದುಕುವುದಕ್ಕೆ. ಅದನ್ನ ಹೇಳ್ತಾರೆ ಎರಡನೇ ಅಧ್ಯಾಯದಲ್ಲಿ ಬರುವಂತ ವಿಚಾರಗಳು. ಅಲ್ಲಿ ಹೇಳ್ತಾರೆ ಏನು ಅಂತ ಕೇಳಿದ್ರೆ, ಮನುಷ್ಯನಿಗೆ ಎರಡು ದಾರಿಗಳು. ಅದು ಯಾವುದು ಎರಡು ದಾರಿ? ಒಂದು ಶ್ರೇಯಸ್ಸಿನ ಮಾರ್ಗ, ಇನ್ನೊಂದು ಪ್ರೇಯಸ್ಸಿನ ಮಾರ್ಗ. ಈ ಪ್ರೇಯಸ್ಸಿನ ಮಾರ್ಗ ಏನು ಅಂತ ಕೇಳಿದ್ರೆ, ಬಹಿರ್ಮುಖವಾದ ಇಂದ್ರಿಯಗಳಿಗೆ ಗೋಚರವಾಗುವಂತ ಅನುಭವಿಸಬಲ್ಲಂತ ಎಲ್ಲ ವಿಚಾರಗಳನ್ನ ಹೇಳ್ತಾರೆ. ಪ್ರೇಯಸ್ಸು ಇಂದ್ರಿಯಗಳಿಗೆ ತೃಪ್ತಿಪಡಿಸುವಂತ ಎಲ್ಲ ವಿಚಾರ, ಎಲ್ಲವನ್ನ ನೋಡಿ, ಆಹಾರ ವಿಹಾರ ಇತ್ಯಾದಿ ಎಲ್ಲವೂ ಇರ್ತದೆ. ಅದಕ್ಕಾಗಿ ಭಗವಂತ ಸೃಷ್ಟಿಯನ್ನು ಮಾಡುವಾಗ ಹೇಗೆ ಮಾಡಿದ ಅಂದ್ರೆ, ಈ ಇಂದ್ರಿಯಗಳನ್ನೆಲ್ಲ ಹೊರಗೆ ಹರಿಯಬಿಟ್ಟ. ಸುಮ್ಮನೆ ಆ ಅಂತರಂಗದ ಅನುಭವವನ್ನು ಅಥವಾ ಅನುಭವವನ್ನ ಅನುಭವಿಸಲಿಕ್ಕೆ ನೀವು ಅಂತರಂಗದ ಪ್ರವೇಶ ಮಾಡಬೇಕು. ನೀವು ಅಂತರ್ಮುಖಿಗಳಾಗಬೇಕು. ಅಂತರ್ಮುಖಿಗಳಾಗುವುದು ಹೇಗೆ? ಸುಲಭ ಏನಲ್ಲ. ಅದಕ್ಕೆ ಧೀರರು ಅಂತ ಹೇಳಿ, ಆ ನಚಿಕೇತನಿಗೆ ಆ ಸಾಮರ್ಥ್ಯ ಇರುವುದರಿಂದ, ಧೀರನಾಗಿರುವುದರಿಂದಲೇ ನಿನಗೆ ಉಪದೇಶ ಮಾಡುವೆ ಅಂತ ಹೇಳಿಕೊಡ್ತಾನೆ. ಅದು ನಾಚಿಕೇತಾಗ್ನಿ ಎನ್ನುವಂತ ರೂಪದಲ್ಲಿ ಅವ ವೈದಿಕ ಪರಂಪರೆಗೆ ಸೇರಿದವನಾದುದರಿಂದ ಅವನನ್ನ ಗೌತಮ ಅಂತಲೇ ಕರೀತಾರೆ. ಯಾಕೆ ಗೌತಮ ಅಂದ್ರೆ, ಅವನ ಗೋತ್ರ ಗೌತಮ ಆದ್ದರಿಂದ ಗೌತಮ ಅಂತ ನಚಿಕೇತನನ್ನ ಸಂಬೋಧನೆ ಮಾಡ್ತಾನೆ ಯಮದೇವ. ಅಲ್ಲಿ ವಿಶೇಷತೆ ಇದೆ. ಕೆಲಸಲ ವಾಜಶ್ರವಸನ ಮಗ ಅಂತ ಕೂಡ ಹೇಳ್ತಾರೆ. ಅದು ಹಾಗೆಲ್ಲ ನಿಜವಾಗಿ ಅರುಣಿ ಎನ್ನುವಂತ ಅವನ ಮಗನಾದ್ದರಿಂದ ಉದ್ಧಾರಕನ ಬಗ್ಗೆ ಇರುವಂತ ವಿಚಾರಗಳಿದೆ. ಆದ್ರೆ ನಚಿಕೇತನ ಪುಟ್ಟ ಬಾಲಕನ ವಿಷಯವನ್ನು ನಾವು ಹೇಳಲೇಬೇಕು. ಯಾಕೆ ಹೇಳ್ಬೇಕಂತ ಕೇಳಿದ್ರೆ, ಈ ಪ್ರೇಯಸ್ಸಿನ ಮಾರ್ಗವನ್ನ ವಿವರವಾಗಿ ಯಮ ಹೇಳ್ತಾನೆ. ಇದೆಲ್ಲ ಬಹಿರಂಗಕ್ಕೆ ಸಂಬಂಧಪಟ್ಟಿರುವಂತದ್ದು. ಆದ್ರಿಂದ ಬಹಿರಂಗದ ಇಂದ್ರಿಯಗಳ ಬೇಡಿಕೆಗಳನ್ನು ಎಲ್ಲ ಮುಚ್ಚಿಕೊಂಡಾಗ ನೋಡಿ, ನೀವು ಕಣ್ಣು ಹೊರಗೆ ನೋಡ್ತದೆ, ನೋಡಿ ಇನ್ನೂ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಕಾಣಲಿಲ್ಲ ಆದ್ರೆ ರಿಪೇರಿ ಮಾಡಿ ಆದ್ರೂ ನೋಡುವಂತ ಪ್ರಯತ್ನ ಮಾಡ್ತದೆ. ಏನಾದ್ರೂ ಮಾಡಿ, ಇನ್ನೂ ಆಗ್ಲಿಲ್ಲ ಏನಾದ್ರೂ ಉಪನಯನಗಳನ್ನ ಹಾಕಿ ಆದ್ರೂ ನೋಡುವ ಅಂತ ಹೇಳಿ. ಅದಕ್ಕೆ ಅದರ ಪ್ರಯತ್ನ, ಕೇಳುವಂಥದ್ದು ಅದಕ್ಕೂ ಪ್ರಯತ್ನ ಆಗ್ತದೆ. ನೀನು ಏನು ಏನು ಅಂತ ಕೇಳುವ ಅಂತ ಆಗ್ತದೆ. ನಾಲಿಗೆ ಏನಂತೂ ಹುಡುಕಾಡಬೇಕು. ಅಂದ್ರೆ ನಾಲಿಗೆ ಮಾತ್ರ ಡಬಲ್ ಡ್ಯೂಟಿ ಮಾಡುವಂಥದ್ದು, ಎಲ್ಲ ಒಂದೊಂದೇ ಡ್ಯೂಟಿ ಮಾಡುದು. ಕಣ್ಣು ನೋಡುದು, ಕಿವಿ ಕೇಳುದು, ಚರ್ಮ ಮುಟ್ಟಿಕೊಳ್ಳುವುದು, ಮೂಗು ಮೂಸಿಕೊಳ್ಳುವುದು. ಆದ್ರೆ ನಾಲಿಗೆ ಮಾತ್ರ ರುಚಿಯನ್ನು ಸ್ವಾದಿಸಿಕೊಳ್ಳುತ್ತದೆ, ಜೊತೆಗೆ ಮಾತನಾಡುತ್ತದೆ. ಅದು ಸ್ವರಸ್ಯ ಉಂಟು, ಮಾತೊಂದು ಕೆಲಸ ಉಂಟು. ಬಾಯಲ್ಲಿ ಬರುವಂಥದ್ದೆಲ್ಲ ಮಾತು ಆಗುದಿಲ್ಲ, ಶಬ್ದ ಮಾತ್ರ. ಯಾಕೆ ಹೇಳ್ತಾನೆ ಅಂದ್ರೆ, ಹೃದಯದಿಂದ ಮೂಡಿ ಬಂದದ್ದು ಮಾತ್ರ ಮಾತುಗಳಾಗುವುದು, ಬಾಕಿದ್ದು ಮಾತು ಆಗುದಿಲ್ಲ. ಯಾಕಂದ್ರೆ ಸಾಕ್ಷಿ ಇಲ್ಲ ಅದಕ್ಕೆ. ಹೃದಯದಿಂದ ಮೂಡಿ ಬಂದಂಥದ್ದು ಮಾತುಗಳು, ಬಾಯಿಂದ ಬರುವಂಥದ್ದು ಶಬ್ದ ಅಷ್ಟೇ. ಬಾಯಲ್ಲಿ ಶಬ್ದ ಮಾಡ್ಲಿಕ್ಕಾಗ್ತದೆ. ಮಾತನಾಡಬೇಕಾದ್ರೆ ಹೃದಯದಿಂದ ಮೂಡಿ ಬರಬೇಕು. ಆ ದಾರಿಯನ್ನ ಬಿಡಿಸಿ ಹೇಳ್ತಾರೆ, ಬದುಕಿಗೆ ಎರಡು ಅವಸ್ಥೆಗಳಿದ್ರೆ, ಒಂದು ಪ್ರೇಯಸ್ಸಿನ ಬದುಕು, ಇನ್ನೊಂದು ಶ್ರೇಯಸ್ಸು. ನಿನಗೆ ಅಂತರಂಗದ ಪ್ರವೇಶ ಮಾಡಬೇಕು, ಅದು ಬೇಕು ಅಂತ ಆದ್ರೆ ಈ
ವಿದ್ಯೆಯೊಳಗೆ ಸೇರಿಸಿಕೊಳ್ಳುವುದು, ಆಧ್ಯಾತ್ಮ ವಿದ್ಯೆಯಲ್ಲಿ ತೊಡಗಿಕೊಳ್ಳುವುದು. ಹೀಗೆ ಭಗವಾನ್ ದತ್ತಾತ್ರೇಯರು ಮಾತು ಹೇಳ್ತಾರೆ. ನಮ್ಮ ಕೆಲಸಗಳಂಥದ್ದು ಎದುರಾಗಿದೆ. ಆಗ ನಾವು ಏನು ಮಾಡುವುದು ಅಂತ ಕೇಳಿದ್ರೆ, ಎಲ್ಲೋ ಒಂದು ವಿಶ್ವವಿದ್ಯಾಲಯದಲ್ಲಿ ಸೇರಿಕೊಂಡು ಏನಾದರೂ ರಿಸರ್ಚ್ ಮಾಡಬಹುದಾ ಅಂತ ನೋಡಿದರೆ, ರಿಸರ್ಚ್ಗೆ ನಮಗೆ ಸಿಕ್ಕಿರುವಂತ ಶಾಲೆ ಈ ವಿಶ್ವವಿದ್ಯಾಲಯ. ಇಲ್ಲಿ ಏನು ಬೇಕಾದ್ರೂ ರಿಸರ್ಚ್ ಮಾಡಿದ್ರೆ ಸಾಕು. ಅದರಿಂದ ಆ ರಿಸರ್ಚಿನ ಗುಟ್ಟು ಏನು ಅಂತ ಕೇಳಿದ್ರೆ, ಅದು ಸಂಶೋಧನೆ, ಮತ್ತೇನು ಅಲ್ಲ. ಈಗ ಹೇಳಿದ್ರಲ್ವಾ, ಜಾತಿ ಕುಲ ಇದೆಲ್ಲ ಅವಶ್ಯಕತೆ ಇರುವುದಿಲ್ಲ. ಮಾನವ ಯಾರು, ಮಾನವನಾಗುವುದು ಹೇಗೆ, ದಕಾರಕ್ಕೆ ಸಂಬಂಧ ಆಯ್ತಲ್ವಾ. ದಕಾರಕ್ಕೆ ಸಂಬಂಧ ಇದೆ. ಆತ್ಮನಿಷ್ಠನಾಗಿ ಯಾರು ಬದುಕುತ್ತಾನೋ ಅವನ ಬದುಕು ಶ್ರೇಷ್ಠವಾಗಿರುವುದು. ಕೆಲವರು ದೇಹನಿಷ್ಠರಾಗಿರ್ತಾರೆ, ಕೆಲವರು ಆತ್ಮನಿಷ್ಠರಾಗಿರ್ತಾರೆ. ಈ ದೇಹನಿಷ್ಠ ಅಂದ್ರೆ ನಾವು ಹೇಳಿರುವಂತ ಪ್ರೇಯಸ್ಸಿನ ಮಾರ್ಗವೇ ಆಗಿದೆ. ಆದ್ರೆ ಶ್ರೇಯಸ್ಸಿನ ಮಾರ್ಗ ಅಂತ ಹೇಳಿದ್ರೆ ಅದು ಆತ್ಮನಿಷ್ಠ ಸಂಸ್ಕೃತಿ ಅಂತಲೇ ನಾವು ಹೇಳ್ಬೇಕು. ಯಾಕಂದ್ರೆ ಉತ್ತಮವಾದ ಸದ್ವಿಚಾರಗಳಿಂದ ಕೂಡಿರುವಂತ ಬದುಕು ಅದಾಗುವುದರಿಂದ ಸಗುಣದೆಡೆಗೆ ಸಾಗುವಂತ ಒಂದು ಮಾತು. ಅಲ್ಲಿ ಸಾಗಬೇಕಾದ್ರೆ ಈ ಮೂಲಕವಾಗಿ ನಿರ್ಗುಣ ಲಭ್ಯ ಆಗುವುದು. ಸಗುಣದ ಮೂಲಕ ಹೋದರೆ ನಾವು ಹೇಳಿದ್ವಲ್ಲ, ಇದು ಏನು ಅಂತ, ಇದು ಬೇಕು, ಸಾಕ್ಷಿಯುತ ಆ್ಯಪಲ್ ಅಂತ ಹೇಳ್ಬೇಕು. ಇನ್ನು ಬೇಕಾಗಿಲ್ಲ, ಆ್ಯಪಲ್ ಕಣ್ಣು ಮುಚ್ಚಿಡೆ ಅದೀಗಂಟು ಮರ ಕೆಂಪಿದೆ, ಹಸಿರಿದು ಬರ್ತದೆ, ಇನ್ನೇನು ಬೇರೆ ಬಣ್ಣ ಎಲ್ಲ ಹೇಳಿಬಿಡ್ತಾರೆ. ಯಾಕಂದ್ರೆ ಇದು ಅನುಭವದ ಸಂಗತಿ, ಬರೀ ಅನುಭವ ಅಲ್ಲ, ಅನುಭವದ ಸಂಗತಿ ಹೌದು. ಆದ್ರಿಂದ ಒಂದು ವಸ್ತುವನ್ನು ನಾವು ಗಮನಿಸಿದಾಗ ಆರಂಭದಲ್ಲಿ ಭಗವಂತ ಅನ್ನುವುದಕ್ಕೆ ನಾವು ಬಿಂಬ ರೂಪದಲ್ಲಿ, ಅಂದ್ರೆ ಬಿಂಬೋಪಾದಿಯಲ್ಲಿ ಆರಾಧನೆ ಮಾಡುವಂಥದ್ದು ಒಂದು ಭಾಗ, ಸಗುಣೋಪಾಸನೆ ಅಂತ ಹೆಸರು. ಆದರೆ ಇನ್ನೊಂದು ನಿರ್ಗುಣೋಪಾಸನೆ, ಅದು ಸ್ವಲ್ಪ ಕ್ಲಿಷ್ಟಕರವಾಗಿರುವಂಥದ್ದು. ಸುಮ್ಮನೆ ಹೇಳಿದ್ರೆ ಎಲ್ಲರೂ ದಡ್ಡರಾಗ್ಬೋದು. ಅದು ಆಗದಂತೆ ನೋಡಿಕೊಳ್ಳಲಿಕ್ಕೆ ವಿಗ್ರಹದಲ್ಲಿ ಭಗವಂತನ ಆರೋಪಿಸಿಕೊಂಡು ಅದನ್ನು ನಾವು ಆರಾಧನೆ ಮಾಡುವಂಥ ಪದ್ಧತಿಯನ್ನು ಇಟ್ಟುಕೊಂಡಿದ್ದೇವೆ. ಯಾವತ್ತಾದರೂ ಮನುಷ್ಯನಾಗುವುದು ಯಾವಾಗ ಅಂತ ಕೇಳಿದ್ರೆ, ಮಾನವೀಯ ಮೌಲ್ಯಗಳನ್ನು ಅವನಲ್ಲಿ ತುಂಬಿಕೊಂಡಾಗ. ಒಬ್ಬ ಮಾನವ ಆಗುವುದು ಮಾನವ ಧರ್ಮ ಅಂತ ಇದೆ. ಮಾನವನ ಧರ್ಮಗಳು ಏನು ಅದನ್ನು ಆಚರಣೆ ಮಾಡಿಕೊಂಡಾಗ ಅವ ಮಾನವ ಆಗ್ತಾನೆ, ಇಲ್ಲಂದ್ರೆ ದಾನವಾಗ್ತಾನೆ. ಈಗ ಮೊನ್ನೆ ಒಂದು ಕಡೆ ನಡೆದ ಒಂದು ಘಟನೆ, ನಮ್ಮ ಯುವಕರೆಲ್ಲ ಎತ್ತ ಸಾಗುತ್ತಾರೆ ಅಂತ ಕೆಲವರ ಪ್ರಶ್ನೆ ಇದೆ. ಮೊನ್ನೆ ಒಂದು ಕಡೆ ಆಕ್ಸಿಡೆಂಟ್ ಆಯಿತು ರೋಡಲ್ಲಿ, ಅದು ನ್ಯಾಷನಲ್ ಹೈವೇ ರಾಜ ರಸ್ತೆಯಲ್ಲೇ ಆಗಿದೆ. ಎಲ್ಲ ಸೇರಿಕೊಂಡು ಎಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ. ನೀವು ಮಾಡಿ ಅದೆಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ. ವಿಡಿಯೋ ಮಾಡಿಕೊಂಡಿರುವಾಗ ಅವನು ನೀರಿಗಾಗಿ ಕೂಗ್ತಾ ಇದ್ದಾನೆ, ಸ್ವಲ್ಪ ನೀರು ಅಂತ ಒಬ್ಬೆಡಿದ್ದಾನೆ. ಯಾರು ನೀರು ಕೊಡ್ಲಿಕ್ಕೆ ಹೋಗ್ಲಿಲ್ಲ, ಎತ್ತಿಕೊಳ್ಳಿಕ್ಕೂ ಯಾರು ಹೋಗ್ಲಿಲ್ಲ. ಸ್ವಲ್ಪ ಇರು, ಏನಾಗ್ತದೆ ಅಪಘಾತ ಆದಾಗ ಅಂತ ನಾವು ಶೂಟಿಂಗ್ ಮಾಡ್ತೇವೆ, ಮತ್ತೆ ವಾಟ್ಸಪ್ ಅಲ್ಲಿ ಕಳಿಸಿಕೊಡ್ತೇವೆ. ಇದು ಮಾನವೀಯತೆ ಅಲ್ಲ, ಇದು ಸಲ್ಲದು. ಇದಕ್ಕೆ ಮಾನವ ಧರ್ಮವನ್ನ ಎಚ್ಚರಿಸುವುದಕ್ಕೆ ಬೇಕಾಗಿ ನಮಗೆ ಕೆಲವು ವಿಷಯಗಳು ಬೇಕು. ಅದಕ್ಕಾಗಿ ಈ ಸಂಸ್ಥೆ ಏನು ಮಾಡ್ತದೆ ಅಂತ ನಾವು ನೋಡಿದರೆ ಬರೆದಂತ ವಿಚಾರವೇ ಸಾಕು. ಏನು, ಈ ರಿಲಿಜನ್ ಅನ್ನೋದಕ್ಕೆ ಏನಾದ್ರೂ ಅರ್ಥ ಇದೆಯೋ ಅಂತ ನಾನು ಕೇಳುವುದು. ಏನಾದ್ರೂ ಇದೆಯೋ ಅಂತ ಕೇಳಿದ್ರೆ ಇದೆ, ಹೇಳುವುದು. ಈ ರಿಲಿಜನ್ ಅನ್ನುವಂಥದ್ದು ಒಂದು ಮತ ಅಂತ ನಾವು ವಿಶ್ಲೇಷಣೆ ಮಾಡುವುದು. ಆದರೆ ಇದನ್ನು ಈಗ ನಾವು ಇಂಗ್ಲಿಷ್ನಲ್ಲಿ ನಾವು ಧರ್ಮವನ್ನು ಹೇಳಲಿಕ್ಕೆ ರಿಲಿಜನ್ ಅಂತ ನಾವು ಉಪಯೋಗ ಮಾಡ್ತೇವೆ. ಇದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ. ಯಾಕಂದ್ರೆ ಧರ್ಮದ ವಿಶಾಲತೆ ಅತಿಯಾಗಿದೆ. ಆಂಗ್ಲರು ಏನು ಮಾಡಬಹುದು ಅಂತ ಕೇಳಿದ್ರೆ ಅವರ ಭಾಷೆಯಲ್ಲಿ ಅದಕ್ಕೊಂದು ಅರ್ಥವನ್ನು ಕೊಟ್ಟರು, ಅದು ಮತ ಅಂತ. ಅದು ಮತ ಆಗುವುದು ಹೇಗೆ ಅಂತ ಕೇಳಿದ್ರೆ, ಮತಿಯಿಂದ ಕೂಡಿದ್ದು ಮತ ಆಗ್ತದೆ, ಅದಕ್ಕೊಂದಿಷ್ಟು ಸೀಮಿತ ಇರಬಹುದು. ಆದರೆ ಧರ್ಮದಿಂದ ಕೂಡಿರುವಂಥದ್ದು ವಿಶಾಲ ಆಗಿರುತ್ತದೆ. ಅದರಿಂದ ನಾವು ಆ ವಿಶ್ವಮಾನವ ಧರ್ಮದ ಬಗ್ಗೆ ನಮ್ಮಲ್ಲಿ ಕಲ್ಪನೆ ಮೂಡಿದ್ರೆ ನಾವು ವಿಶಾಲ ಆಗ್ತೇವೆ, ನಮ್ಮ ಹೃದಯ ವಿಕಾಸ ಆಗ್ತದೆ. ಜೊತೆಗೆ ವಿಶ್ವದ ಬಗ್ಗೆ ನಾವು ಬೆರೆತುಕೊಳ್ಳಬಹುದು, ವಿಶ್ವನಾಥನನ್ನು ನೋಡಿಕೊಳ್ಳಬಹುದು. ಈಗಲೇ ನಮ್ಮಲ್ಲಿ ಇಂಟರ್ನೆಟ್ ಇವನ್ ಎಲ್ಲರೂ ಒತ್ತಿದರೆ ಬರ್ತದೆ, ಏನಯ್ಯ ಎಲ್ಲ ಕಾಣ್ಬೋದು, ನೀವು ಹುಚ್ಚ ಯಾಕೆ ಹೊರಗೆ ಹೋಗ್ಬೇಕು, ಒಂದು ಕಡೆ ಒತ್ತಿದರೆ ಸಾಕು. ಒಂದು ಅಂತರ್ಜಾಲ ಮತ್ತೊಂದು ಅಂತರ್ಜಾಲ, ಎರಡು ಶಬ್ದಗಳಿದೆ. ಒಂದು ಇಂಟರ್ನೆಟ್ ಮತ್ತೊಂದು ಇಂಟರ್ನೆಟ್. ಬಹುಶಃ ಎಲ್ಲ ಕೇಳಿರ್ಬೋದು, ತುಂಬ ಕಡೆ ನಾನು ಹೇಳಿರ್ಲಿಕ್ಕೂ ಸಾಕು. ಆದರೆ ಇಂಟರ್ನೆಟ್ ಅಲ್ಲಿ ವಿಶ್ವವನ್ನು ನೋಡಬಹುದು, ಆದರೆ ವಿಶ್ವನಾಥನನ್ನು ನೋಡ್ಲಿಕ್ಕಾಗುವುದಿಲ್ಲ. ಈ ವಿಶ್ವವನ್ನು ನೋಡುವ ಇಂಟರ್ನೆಟ್ಗೆ ಅಕೌಂಟ್ ಮಾಡಬೇಕು, ನಾವು ಪೇ ಮಾಡಬೇಕಾಗ್ತದೆ. ಸುಮ್ಮನೆ ನಿಮಗೆ ಸಿಕ್ಕುವುದಿಲ್ಲ, ಮತ್ತೆ ಬಿಲ್ ಬರ್ತದೆ. ಆದ್ರೆ ಇಂಟರ್ನೆಟ್ ಅನ್ನು ಓಪನ್ ಮಾಡಿದ್ರೆ ವಿಶ್ವನಾಥನನ್ನೇ ನೋಡಬಹುದು, ಅಕೌಂಟ್ ಫ್ರೀ. ಯಾಕೆ ಫ್ರೀ ಅಂತ ಹೇಳಿದ್ರೆ, ರಾಮ ಕೃಷ್ಣ ಗೋವಿಂದ ಮಾಧವ ಏನು ಬೇಕಾದ್ರೂ ಹೇಳಿ, ಅಕೌಂಟ್ ಓಪನ್ ಆಯ್ತು.
ಏನ್ ಮತ್ತೆ ಕೇಳುದಿಲ್ಲ, ಯಾಕೆ ಕಡಿಮೆ ಆಯ್ತು ಹೆಚ್ಚಾಯ್ತು ಕೂಡ ಹೇಳುದಿಲ್ಲ. ಒಂದು ರಾಮ ಹಿಡಿದ್ರೆ ಸಾಕು ಒಬ್ಬರ ಆಯ್ತು, ಎರಡು ರಾಮ ಹಿಡಿದ್ರೆ ಸಾಕು ಒಬ್ಬನ ಆಯ್ತು. ಅದಕ್ಕೆ ರಾಮ ಎಂಬುವ ಎರಡಕ್ಷರದ ಮಹಿಮೆಯನ್ನು ತಾವೇನು ಬಲ್ಲಿರಯ್ಯ, ರಾ ಎಂದ ಮಾತ್ರದಳು ರಕ್ತ ಮಾಂಸದೊಳಿದ್ದ ಆಯಸ್ತಿ ಗತವಾದ ಅತಿ ಪಾಪವನ್ನು ಮಾಯವನ್ನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ವಾಲ್ಮೀಕಿ ಮುನಿರಾಯ ತಾನೊಬ್ಬನೇ ಬಲ್ಲ. ಮತ್ತೆ ಇನ್ನೊಬ್ಬ ಯಾರು? ಹನುಮಂತ. ಮತ್ತೊಬ್ಬ ಯಾರು ಅಂತ ಕೇಳಿದ್ರೆ ಕಾಶಿಯೊಳಗಿಪ್ಪ ಶಿವಮಾತ್ರ ಬಲ್ಲ. ಅದಕ್ಕಾಗಿ ಶಿವನಿಗೆ ಗೊತ್ತಿದೆ ರಾಮ ಮಂತ್ರದ ಮಹತ್ವ ಏನು ಅಂತ ಕೇಳಿದ್ರೆ, ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ, ರಾಮ ಮಂತ್ರವ ಜಪಿಸು ಅಂತ ಹಾಡಿದ ನೋಡಿ. ಯಾಕಂದ್ರೆ ಶಿವನಿಗೆ ಮಾತ್ರ ಗೊತ್ತಿದೆ. ಅದು ಹೇಳಿದ್ ಯಾರಿಗೆ? ತನ್ನ ಭಾರ್ಯೆಗೆ, ಗೌರಿಗೆ ಹೇಳಿದ್ದು. ರಾಮ ಅಂತ ಹೇಳೋದು ಬಹಳ ಶ್ರೇಷ್ಠ ಅಂತ. ಅದು ವಿಸ್ತಾರವಾದ ಕಥೆ ಇದೆ, ಅನ್ಯ ಕಾರ್ಯಕ್ರಮ ಇರುವುದರಿಂದ ನಾವು ಸ್ವಲ್ಪ ತೆರಳಬೇಕಾಗಿದೆ. ಇವತ್ತು ಶ್ರೇಯಸ್ಸು ಮತ್ತೆ ಪ್ರೇಯಸ್ಸು ಎನ್ನುವಂತ ಎರಡು ವಿಚಾರಗಳನ್ನು ನೀವು ಮುಂದೆ ಹುಟ್ಟಿದ್ದೇವೆ. ನಚಿಕೇತನಿಗೆ ಬೇಕಾಗಿರುವಂತ ಇಲ್ಲಿಗೆಲ್ಲ, ಇನ್ನು ಮುಂದೆ ಹೇಳ್ತಾರೆ ನಾವು ಮರ್ತೀವಿನ ಆಚೆಗೆ ಏನು. ಅದಕ್ಕೆ ನಮ್ಮೆಲ್ಲರನ್ನ ಹೇಳಿದ್ದು ಅಮೃತ ಪುತ್ರರು ಅಂತ ಕರೆದ್ರು ನಮ್ಮೆಲ್ಲರನ್ನ. ಭಾರತ ದೇಶದಲ್ಲಿ ಅದಕ್ಕೊಂದು ಮಾನ್ಯತೆ ಇದೆ. ಅಮೃತ ಪುತ್ರರು ಯಾಕೆ? ಬೇರೆ ಕಡೆ ಹೇಳಲಿಕ್ಕೆ ಆಗುದಿಲ್ಲ. ಅದನ್ನು ಭಾರತದಲ್ಲಿ ಅಮೃತ ಪುತ್ರರು, ಸಾವಿಲ್ಲದವರು ಅಂತಲೇ ಅದರ ಅರ್ಥ. ಸಾವಂದ್ರೆ ಈ ದೇಹದ ಒಳಗೆ ಆತ್ಮ ಇದೆ, ಅಂತರಾತ್ಮ ಇದೆ. ಯಾರೋ ಮೊನ್ನೆ ಒಬ್ರು ಆಪರೇಷನ್ ಮಾಡ್ಬೇಕಂದ್ರೆ ಇದೆಲ್ಲ ತಿಕ್ನ ಮಾರಿ ಒಳ್ಳೆ ಆಪರೇಷನ್ ಮಾಡ್ತಾರೆ ಅಂತ ಕೇಳಿದ್ರು. ಎಷ್ಟು ಚೆನ್ನಾಗಿ ಕೇಳ್ತಾರೆ ನೋಡಿ. ಆದ್ರೆ ದೇಹದಲ್ಲಿ ಎರಡು ಇದೆ, ಆತ್ಮ ಅಂತರಾತ್ಮ. ಇದು ಉದ್ದೇಶ ಏನು ಅಂತ ಕೇಳಿದ್ರೆ, ಜೀವಾತ್ಮನು ಕರ್ಮಗಳನ್ನ ಮಾಡಿಕೊಂಡು ಬರುವುದರಿಂದ ಅವನಿಗೆ ಪಾಪ ಪುಣ್ಯದ ಲೇಪವಿರುತ್ತದೆ. ಕರ್ಮವನ್ನ ಮಾಡದೇ ಇರುವಂತ ಅಂತರಾತ್ಮ ಭಗವಂತನಿಗೆ ಪಾಪ ಪುಣ್ಯದ ಲೇಪಗಳಿಲ್ಲ. ಆದ್ದರಿಂದ ನಾವು ಜೀವಾತ್ಮರು ಏನು ಮಾಡಬಹುದು? ಮೌನವಾಗಿರ್ಲಿಕ್ಕೆ ಸಾಧ್ಯವೇ? ಕರ್ಮವನ್ನ ಮಾಡಲೇಬೇಕು. ಅಭ್ಯಾಸ ಅನುಸಾರಿ ವಿದ್ಯಾ, ಕರ್ಮವನ್ನು ಅನುಸರಿಸಿ ಜ್ಞಾನ ಅಂತ ಹೇಳ್ತಾರೆ. ಆದ್ರೆ ಇನ್ನೂ ನಾವು ಮುಂದೆ ಪ್ರಯತ್ನ ಪಟ್ಟಾಗ ಪರಿಶ್ರಮದಿಂದ ಇದನ್ನೆಲ್ಲ ನಮ್ಮದಾಗಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇಂದಿನ ಈ ಸಮಯದಲ್ಲಿ ಸ್ವಲ್ಪ ಲೌಕಿಕವಾಗಿ ಮುಡಿದುಕೊಂಡಿರುವಂತ ಜಗತ್ತಿನಲ್ಲಿ ಆಧ್ಯಾತ್ಮವನ್ನು ಹರಿಯಬಿಡುವುದು ಸ್ವಲ್ಪ ಕಷ್ಟಕರ. ಕೆಲವರು ಇರಬಹುದು, ನಾವು ಕಾಣ್ತೇವೆ. ಈಗ ಏನಾದ್ರೂ ಒಂದು ಬೇರೆ ಕಾರ್ಯಕ್ರಮಗಳೆಲ್ಲ ನಾವು ಇಟ್ಟುಕೊಂಡಿರುವಾಗ ಬರುವಂತ ಜನಸಂಖ್ಯೆಯೇ ಬೇರೆ, ಆದ್ರೆ ಸ್ವಲ್ಪ ಧಾರ್ಮಿಕ ಉಪನ್ಯಾಸವನ್ನು ಇಟ್ಟುಕೊಂಡಾಗ ಬರುವ ಜನರೇ ಬೇರೆ. ಆದ್ರೆ ನಮಗೆ 10 ಸಾಕು ಮುಖ್ಯನಂತೆ, 1000 ಸಹಸ್ರದ ಲೆಕ್ಕದಲ್ಲಿ ಏನು ಅದನ್ನು ಗಳಿಸಿಕೊಳ್ಳಿಕ್ಕೆ ಆಗುವುದಿಲ್ಲ, ಅಲ್ಲಿಯೂ ಹೋಗ್ತದೆ. ಆದ್ರಿಂದ ನಮ್ಮತನವನ್ನು ನಾವು ಉಳಿಸಿಕೊಳ್ಳಿಕ್ಕೆ ಬೆಳೆಸಿಕೊಳ್ಳಿಕ್ಕೆ ಆಧ್ಯಾತ್ಮದಲ್ಲಿಗೆ ಸಾಗುವ ಅಂತ ಹೇಳುತ್ತಾ ಸೇರಿರುವಂತ ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲರಿಗೂ ಕೂಡ ಭಗವಂತ ಒಳಿತನ್ನು ಉಂಟು ಮಾಡಲಿ. ನಿಮ್ಮೆಲ್ಲರೂ ಬಂದಿದ್ದೀರಿ ಕೆಲವರೆಲ್ಲ, ನಾನು ಅದನ್ನು ಪರಿಚಯಿಸಬೇಕು. ನಮ್ಮವರೆಲ್ಲ ಆತ್ಮೀಯರು, ಅವರೆಲ್ಲರೂ ನಮ್ಮವರು ಅಂತ ನಾನು ಮುಂದೆ ಮಾತನ್ನ ಹೇಳ್ತಾ, ನಮ್ಮವರು ಅನ್ನುವಾಗ ಅವರಿವರು ಅಂತ ಹೇಳ್ಬೇಕಾಗಿಲ್ಲ, ಆತ್ಮೀಯರು ಅಂತ ಒಂದು ಸಂಬೋಧನೆ ಸಾಕಾಗ್ತದೆ. ಅದರಿಂದ ಸೇರಿರುವಂತ ಮಳೆಯಲ್ಲಿ ಬರೋಣ ಇಲ್ಲದೆ ಒಂದು ಅಲ್ಲ, ಆತ್ಮೀಯತೆ ನಾವು ಹಂಚಿಕೊಂಡ್ರೆ, ಯಾಕಂದ್ರೆ ಭಾಷೆಗೆ ಅಷ್ಟು ಶಕ್ತಿ ಇದೆ ಅಂತಾನೆ ನಾವು ಹೇಳುದು. ಈ ಹೃದಯ ಭಾಷೆಗೆ ಎಲ್ಲ ಅಪ್ಪಿಕೊಳ್ಳುವಂತ ಶಕ್ತಿ ಇದೆ ನೋಡಿ. ಅದಕ್ಕೆ ಆಧ್ಯಾತ್ಮ ಭಾಷೆ ಅಂತ ಹೇಳುದು, ಹೃದಯ ಭಾಷೆ ಅಂತ ಹೇಳುದು. ಬಹುಶಃ ಇದನ್ನೆಲ್ಲ ಸೇರಿ ನಿಮ್ಮೆಲ್ಲರಿಗೆಲ್ಲ ಭಗವಂತ ಆಯುರಾರೋಗ್ಯವನ್ನು ಕೊಡ್ಲಿ ಅಂತ ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮಾತಿಗೆ ವಿರಾಮ ಹೇಳ್ತೇವೆ. ಅವಧೂತ